ಮಾರಿಕಾಂಬಾ ದೇವಸ್ಥಾನ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ, ಚಾಮುಂಡಿ ಬೆಟ್ಟ ಇದೆಲ್ಲದಕ್ಕೂ ಸೇರಿಸ್ಕೊಂಡು ಡೈರೆಕ್ಟ್ ಇನ್ನು ಮುಜರಾಯಿ ಇಲಾಖೆ ಇರುವುದಿಲ್ಲ. ಡೈರೆಕ್ಟ್ ನೀವೇನು ಕಾಣಿಕೆ ದುಡ್ಡು ಹಾಕ್ತಿರೋ ಅದು ರೆವಿನ್ಯೂ, ಗೌರ್ಮೆಂಟ್ ರೆವಿನ್ಯೂ ಆಗುತ್ತೆ. ಈಗಾಗಲೇ ಮಾದೇಶ್ವರ ಬೆಟ್ಟದಲ್ಲಿ ಶುರುವಾಗುತ್ತೆ. ರಾಜ್ಯ ಸರ್ಕಾರ ಅಷ್ಟರ ಮಟ್ಟಿಗೆ ದೇವಸ್ಥಾನವನ್ನು ಲೂಟಿ ಮಾಡಲಿಕ್ಕೆ ನಾವು ಕೇಳಬೇಕು, ನೀವು ಮಸೀದಿಗೆ ದುಡ್ಡು ಬರ್ತದಲ್ಲ, ಚರ್ಚಿಗೆ ದುಡ್ಡು ಬರ್ತದಲ್ಲ, ಅದನ್ನ ಯಾಕೆ ತಗೊಳ್ಳೋದಿಲ್ಲ? ಅದು ನಾವು ಹೇಳಬೇಕು. ನಮ್ಮಲ್ಲಿ ಕೆಲವು ಮಂದಿ ಸಜ್ಜರು ಅದನ್ನು ಹೇಳಿಸಿ ನೋಡ್ಬೋದು. ಅವನಿಗೆ ಎಂತಕ್ಕೆ ಬೇಕಿತ್ತು? ಆಗಬೇಕು ಆ ಸಜ್ಜನಿಗೆ. ನಮ್ಮ ದೇವರು, ಧರ್ಮ, ದೇಶ ಇದಕ್ಕೆ ಅನ್ಯಾಯ ಆಗ್ತಾ ಸಜ್ಜನಿಕತೆ ಹೆಸರಿನಲ್ಲಿ ತಪ್ಪು ಕುದಿಯೋದಿಲ್ಲ. ಅಂಥ ಸಜ್ಜನಿಕತೆ ಧಿಕ್ಕಾರ ಅವ್ರು ಸಜ್ಜನರು ಅಲ್ಲೇ ಅಲ್ಲ. ಮಹಾಭಾರತದಲ್ಲಿ ಮೊಟ್ಟ ಮೊದಲ ಆರೋಪಿ ಕೃಷ್ಣ ಸಾಯಿಸ್ಲಿಕ್ಕೆ ಹೇಳಿರೋದು ಯಾರು? ಭೀಷ್ಮನನ್ನು. ಮಹಾಭಾರತದಲ್ಲಿ ಕೌರವನನ್ನು ಮೊಟ್ಟ ಮೊದಲು ಸಾಯಿಸ್ಲಿಕ್ಕೆ ಹೇಳಿಲ್ಲ. ಮೊಟ್ಟ ಮೊದಲ ಆಹುತಿ ಯಾರು? ಭೀಷ್ಮ. ಅತ್ಯಂತ ಧರ್ಮಾತ್ಮ ಭೀಷ್ಮ ಮನಸ್ಸು ಮಾಡಿದ್ರೆ ಮಹಾಭಾರತವನ್ನು ತಡಿಬಹುದಿತ್ತು, ಕೌರವನನ್ನು ಸರಿ ಮಾಡಬಹುದು.